ಕೆಲಸ ಮಾಡಿದೆ. ಹಾಂ ನೀವು ಇಲ್ಲ ಇಲ್ಲ ಎಲ್ಲ ನೀವು ಒಂದು ಎಲ್ಲ ಅದು ಇದು ನೋಡ್ತಾ ಇದ್ದೆ ಸ್ಟೇಟಸ್ ಕೊಡಿ ಬನ್ನಿ ಬನ್ನಿ ನನ್ನ ಫ್ರೆಂಡ್ ಸೋಮು ಅಂತ ಭಯಂಕರ ಆರ್ಟಿಸ್ಟ್. ಹೌದಾ ಭಯಂಕರ ಅಂದರೆ ಒಂದು ತಿಂಗಳಲ್ಲಿ ನಿಮ್ಗೆ ಸ್ಕೆಚ್ ಮಾಡಬೇಕು. ಒಂದೇ ಒಂದು ತಿಂಗಳು ಮಾಡ್ಕೊಟ್ಟಿದ್ದಾನೆ ಒಂದು ಹುಡುಗ ಅಲ್ಲಿ ಸಾಮಾನ್ಯ ಕೇರಲ್ಲಿ ಬೀದಿ ಅದು ಗಾಂಧಿ ತಾತ ಎಲ್ಲ ಬೀದಿ ಸ್ಟ್ಯಾಚ್ಯೂ ಇದು ಅದು ಏನು ಮಾಡಿದ್ದು. ಆಮೇಲೆ ಇದು ಇಡೀ ಮುನ್ಸಿಪಲಲ್ಲಿ ಲಯನ್ ಇದೆಯಲ್ಲ ಏನು ಮಾಡೋದು ಮರ್ತಲ್ಲಿ ಸುಮಾರು ಮಾಡಿದ್ದು ಮರ್ತಲ್ಲಿ ಆರ್ಟಿಸ್ಟ್ಗಳಬೇಕು. ಇವತ್ತು ರಂಗಮ್ಮ ಉದಯಕರ್ ಅವ್ರದ್ದು ಬರ್ತಾರೆ ಸಾಹಿತಿಗಳು. ಹಾಗಾಗಿ ಇವತ್ತು ಅವ್ರ ಮಧ್ಯಾಹ್ನ ಬರ್ತಾರೆ ಸ್ಕೂಲ್ ಮುಗಿಸ್ಕೊಂಡು. ಟೀಚರ್ ಅವರು ಕೇಳಿರ್ಬೋದು ಲೇಖಕರ ಸಂಘದಲ್ಲಿ ತುಂಬ ಸಿಂಪಲ್ ಬರ್ತಾರೆ. ಅದಕ್ಕೋಸ್ಕರ ಬಂದೆ ಬುಕ್ಕಿಂಗ್ ಮಾಡೋಣ. ಖುಷಿ ಆಯಿತು. ನಿನ್ನೆ ಬರ್ತೀರ ಅಂತ ನಮ್ಮ ಹುಡುಗ ಹೇಳ್ದ. ನಿಮಗೆ ನನಗೆ ಗೊತ್ತು ಹೇಗಿದೆ ಅಲ್ಲ ಜರ್ನಿ. ಎಲ್ಲಿಂದ ಎಲ್ಲಿಗೂ ಆಗೋಗ್ಬಿಟ್ಟು ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ. ದೇವರು ಒಂದು ಹಂತಕ್ಕೆ ತಂದು ನಿಲ್ಸಿದೆ. ಅಲ್ಲ ಅದಕ್ಕೆ ಕಷ್ಟ ಅನ್ನೋದಕ್ಕಿಂತ ಒಂಥರ ಸಮಾಧಾನವೂ ಇದೆ. ಕಷ್ಟ ಪಡೋ ಟೈಮಲ್ಲಿ ಅದು ಕಷ್ಟ, ಅದಾದಮೇಲೆ ಆ ಸಂತೋಷ ಅನುಭವಿಸ್ತೀವಲ್ಲ ಶ್ರಮದಿಂದ ಆಚೆ ಬಂದಾಗ ಅದು ಸಿಗೋದೇ ಆತ್ಮತೃಪ್ತಿ ಇದೆ. ಕಷ್ಟ ಆಗುತ್ತೆ ಬಟ್ ಖುಷಿನೂ ಆಗುತ್ತೆ. ತುಂಬಾ 16 ಇಯರ್ಸ್ ಸ್ಟ್ರಗಲ್ ಮಾಡಿದ್ದೆ. ನಾಟ್ ಒನ್ ಡೇ ದಿನ ಸ್ಟ್ರಗಲ್ ಮಾಡಿ. ಅದು ಡೇ ಆ್ಯಂಡ್ ನೈಟ್ ಜರ್ನಿ ಹೋಗ್ಬೇಕಲ್ಲ. ಹೇಳಕ್ಕೆ ಈಸಿ ಹೋಗ್ಬಿಡೋದು ದಿನ, ಬಟ್ ದಿನಗಳು ಅವ್ರ ಜೊತೆ ಸ್ಪೆಂಡ್ ಮಾಡಿ. ನಾನು ಒಂದು ಡೇ ಹಿಂಗೆ ಫೈಲ್ ತೆಗಿಬೇಕಾದ್ರೆ 2000 ಜನ ಸಾಕ್ಬಿಟ್ಟಿದ್ದೀವ. ಆಟೋಮೆಟಿಕಲಿ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗ್ಬಿಡ್ತು. ನನಗೆ ನಮ್ಮ ವಾರ್ಡನ್ ಚಂದ್ರಣ್ಣ ಅಂತಿದ್ರು, ಅವ್ರಿಗೆ ಮೇಡಮ್ ಇಷ್ಟೊಂದು ಜನ ಸಾಕ್ಬಿಟ್ಟ, ಅದು ನೆನಪೇ ಆಗ್ತಾಯಿಲ್ಲ ಎಷ್ಟು ಜನ ಸಾಕಿದ್ದೀವಿ ಇವನ್ನೆಲ್ಲ. ಅವ್ರ ಜೊತೆ ಎಷ್ಟು ಒಂದೊಂದು ಡೇನೂ ಅವ್ರ ಜೊತೆ ಬೆರ್ತಿರ್ತೀವಿ. ಅವ್ರ ಮುಖ ನೋಡಿರ್ತೀವಿ, ಅವ್ರ ಕಷ್ಟ ನೋಡಿರ್ತೀವಿ, ಸುಖ ನೋಡಿರ್ತೀವಿ. ಅದಷ್ಟು ಈಸಿ ಅಲ್ಲ. ಈಗ ಹಾಸ್ಪಿಟಲಲ್ಲಿ ಏನು ಕಡಿಮೆ ತಾಯಿ ನೋಡ್ಕೊಳಕ್ಕೆ ಏನಂತ ಎತ್ತು ಹೊತ್ತು ಸಾಕಿಲ್ಲ. ನಾವು ನನ್ನ ಮಕ್ಕಳನ್ನ ಸಾಕ್ತೀವಿ ಅಲ್ವಾ, ಹಂಗೆ ನೋಡ್ಕೊಂಡ್ರೆ ಏನು. ಬಟ್ ಇವ್ರೇನೋ ಮಾಡ್ತಾವ್ರೆ, ಗ್ರೇಟು, ಅದೊಂದು ಪುಣ್ಯ. ಇಲ್ಲ ಎಷ್ಟೋ ಸಲ ನನಗೆ ಫೀಲ್ ಆಗಿದ್ದು ಉಂಟು, ಯಾಕೆ ಮಾಡಿದೆ ಅನ್ನೋ ಥರ ಬೇಜಾರಾಗಿದ್ದು ಉಂಟು ನನಗೆ. ಅಯ್ಯೋ ಯಾಕಪ್ಪ ಈ ಥರ ಎಲ್ಲ ನಾನು ಮಾಡ್ಬಿಟ್ನಾ, ತಪ್ಪು ಮಾಡಿದ್ನ ಅಂತಲೂ ನಾನು ಫೀಲ್ ಮಾಡ್ಕೊಂಡಿದ್ದೀನಿ. ಬಟ್ ಅವ್ರ ಸಿಚುವೇಶನ್ ನೋಡಿದಾಗ ಇಲ್ಲ, ನಾವು ಸಹಾಯ ಮಾಡೋದು ಹ್ಯುಮ್ಯಾನಿಟಿ ತೋರಿಸೋದು ಅಂತ ಬಂದಾಗ ನಾವು ಮಾಡಲೇಬೇಕು. ಆವಾಗ ಅವ್ರ ಮಕ್ಕಳನ್ನ ನೋಡ್ಕೊಂಡು ಕೂತ್ರೆ ಇವರು ಸ್ವಾಭಿಮಾನಿಗಳು, ಇವ್ರು ಇನ್ನೊಬ್ರ ಹತ್ರ ಹೋಗಿ ಇರೋಕ್ಕೆ ಇಷ್ಟಪಡಲ್ಲ. ಎಲ್ಲೋ ಹೋಗಿ ಟ್ರೈನ್ಗೆ ಸಿಗೋದು, ಈಗ ಹ್ಯಾಂಗ್ ಮಾಡ್ಕೊಳ್ಳೋದು, ಅಥವಾ ಇನ್ಯಾರ್ದೋ. ಈಗ ಯಾರು ತಾನೇ, ಈಗ ನನ್ನ ತಂದೆ ತಾಯಿ ಡ್ಯಾನ್ಸ್ ಹಾಕಿಲ್ಲ ಅಂದರೆ ಬೇರೆಯವ್ರ ತಂದೆ ತಾಯಿನ ಯಾರು ಎಕ್ಸೆಪ್ಟ್ ಮಾಡ್ಕೊತಾರೆ? ಎಲ್ರಿಗೂ ಅವ್ರದ್ದೇ ಸಮಸ್ಯೆ ಇದೆ. ಮುಂಚೆ ಯಾಕೆ ಅಷ್ಟು ಒಟ್ಟು ಕುಟುಂಬಗಳೆಲ್ಲ ಇರ್ತಿತ್ತು, ಯಾರಿಗೆ ಸಮಸ್ಯೆ ಇಲ್ಲ? ಅವಾಗ 12 ಜನ ಮಕ್ಕಳಿದ್ರು ನಮ್ಮ ತಂದೆಯವರು, ಸಮಸ್ಯೆ ಇಲ್ಲದೆ ಇರ್ತಾ ಇತ್ತ. ಅದರಲ್ಲೂ ಓದಿಸ್ಬೇಕು. ಆ ಒಂದೊತ್ತು ಊಟ ಮಾಡೋರು, 2 ಹೊತ್ತು ಊಟ ಮಾಡೋರು, ನಮ್ಗದು ಗೊತ್ತಿಲ್ಲ. ನಮಗದು ಬರಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ಸಾಕಿರ್ತಾರೆ. ನಮಗೆ ಕೈ ಗಲೀಜಾಗಬಾರ್ದು ಅಂತ ಅವ್ರು ಕಷ್ಟಪಟ್ಟು ಸಾಕ್ತಾರೆ. ಕೊನೆಗೆ ನಾವು ಅವ್ರ ದೇಹನೇ ಗಲೀಜು ಮಾಡ್ತೀವಿ. ಸಾಕ್ಲಿಕ್ಕೆ ಇಷ್ಟನೇ ಪಡಲ್ಲ, ತಪ್ಪದು. ನನಗೆ ಅದು ಇಷ್ಟ. ನಿಜವಾಗ್ಲೂ ನನಗೆ ಮೊನ್ನೆ ಹಿರಿಯ ನಾಗರಿಕರದ್ದು ಮೀಟಿಂಗ್ ಹೋದಾಗ ಜಡ್ಜ್ ಹೇಳ್ತಿದ್ರು ಕೇಳಿ, 1,00,000 ಜನ ಹಿರಿಯ ನಾಗರಿಕರಿದ್ರೆ ಲಕ್ಷಾಂತರ ಜನದಲ್ಲಿ 100 ಕಂಪ್ಲೇಂಟ್ ಇರಲ್ಲ ಮಕ್ಕಳ ಮೇಲೆ. ಇವರು ತಪ್ಪು ಮಾಡಿ ಹಿಂಸೆ ಕೊಟ್ಟು ಮಕ್ಕಳು ಬೀದಿಗೆ ಹಾಕಿದ್ರು ಅವ್ರು ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ತಯಾರಿಲ್ಲ. ಇಲ್ಲಿ ಇಷ್ಟು ಜನ ಇದ್ದಾರೆ, ನೀವೊಂದು ಮಾತು ಕೇಳಿ, ಅವರು ಯಾರಾದರೂ ಒಬ್ಬರು ಮಕ್ಕಳ ಮೇಲೆ ಕಂಪ್ಲೇಂಟ್ ಕೊಡಲ್ಲ. ಅದು ನಮ್ಮ ಫ್ಯಾಮ್ಲಿಗೆ ಗೌರವ ಕಮ್ಮಿ, ನಮ್ಮ ಮಕ್ಳಿಗೆ ಗೌರವ ಕಮ್ಮಿ. ಅವರು ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಬಿಟ್ರು ಪರವಾಗಿಲ್ಲ, ಮಕ್ಳಿಗೆ ರೆಸ್ಪೆಕ್ಟ್ನ ಕಡಿಯಲ್ಲ.
ನನಗೆ ಭಾರಿ ನೋವು ಈ ಥರ ಬಿಡೋದು ತಂದೆ ತಾಯಿ ಸಾಕು ಇದು ಮಾಡ್ತಾರೆ ಅದೊಂದು ನಾನು ಮರೆಯೋಕ್ಕಾಗಲ್ಲ. ಬೈಕ್ ಅಂತೀನಿ ಮನುಷ್ಯನ ಇಂಥ ಮಕ್ಕಳು ಇರೋದು ಒಂದು. ಅಯ್ಯೋ ನಾನು ರೌಡಿ ಥರ ಆಗ್ಬಿಟ್ಟಿದ್ದೀನಿ. ಅಷ್ಟು ಪ್ರೀತಿಯಿಂದ ಇದ್ದವಳು ನಾನು. 12 ಜನ ಚಿಕ್ಕಪ್ಪರ ಒಂದು ಭೌತ ಕುಟುಂಬದಲ್ಲಿ ಹುಟ್ಟಿದವಳು. ನನಗೆ ಪ್ರೀತಿ ಅಷ್ಟೇ ಗೊತ್ತಿರೋದು. ನನಗೆ ಯಾರು ಹೊಡೆದು ಬೈದು ಯಾವ ಥರನೂ ಗೊತ್ತಿಲ್ಲ. ಪ್ರಪಂಚ ಬೇರೆ ಥರ ಇದೆ ಅನ್ನೋದು ನಂಗೆ ಗೊತ್ತಾಗಿದ್ದೆ ನಾನು ಆಶ್ರಮ ಮಾಡಿದ್ದೆ. ಇಷ್ಟು ಕ್ರೂರಿಗಳು ಮಕ್ಳುಗಳಿರ್ತಾರೆ. ಅದಕ್ಕೆ ಮುಂಚೆ ಅವೆಲ್ಲ ನೋಡಿದವ್ರೆ, ಕೇಳಿದವರು ಅಲ್ಲ ನೋಡಿದವರು. ಈ ಥರ ಒಂದು ಪ್ರಪಂಚ ಇದೆ ಅಂತ ಈಗ ಬಂದ್ಮೇಲೆ ಗೊತ್ತಾಗುತ್ತೆ. ಆದರೆ ಅವ್ರ ಮಕ್ಕಳಿಗೆ ಅದು ಸುಲಭ ಆಗುತ್ತೆ ಕೆಲವ್ರಿಗೆ. ಅದು ಅವ್ರಿಗೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋದು. ಅವರೆಷ್ಟು ಒಳಗಡೆ ನೋವು ತಿಂದು ಹೊರಗಡೆ ನಗುನ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದು ನಾವು ಮಾಡಬಾರ್ದು. ಏನೇ ನೋಡ್ಕೊಂಡ್ರು ನಾವು ಆನ್ಸರ್ ಇದ್ದೇ ಇರುತ್ತೆ. ಅಲ್ಲ, ಅವ್ರು ಒಂದು ಕಂಪ್ಲೇಂಟ್ ಕೊಡಲ್ಲ. ಅವ್ರು ಪ್ರೀತಿನೇ ಮಾಡ್ತಾರೆ ಮಕ್ಕಳಿಗೆ. ತಾಯಿ ತಂದೆಗೆ ನಾವು ಶಾಪ ಹಾಕ್ತೀವಿ ಹೊರತು ನಮ್ಮ ಮಕ್ಕಳಿಗೆ ನಮ್ಗೆ ಅವ್ರ ಶಾಪ ಹಾಕಲ್ಲ. ಎಲ್ಲೋ ಇದ್ಬಿಡ್ಲಿ ಬಿಡು ಅಂತ, ಎಲ್ಲೋ ಇರಲಿ, ಅವ್ರು ಚೆನ್ನಾಗಿರಲಿ, ಅವ್ರು ಹೆಂಗೋ ಇರಲಿ ಅಷ್ಟೇ ಹೇಳೋದು. ಬೇರೆ ಏನೂ ಹೇಳಲ್ಲ. ಅವ್ರೇನು ವಜ್ರ ಹಿಡಿಯೋದು ಕೇಳಲ್ಲ. ಊಟ, ಪ್ರೀತಿ, ಮಾತು ಅಷ್ಟೇ ಕೇಳೋದು. ಅದನ್ನು ಅವ್ರು ಮಾಡಲ್ಲ. ಟೈಮ್ ಇಲ್ಲ ಅವ್ರಿಗಿತ್ತ ಸಾಕಬೇಕಾದ್ರೆ. ಅವರಿಗೆ ಟೈಮ್, ಅವರಿಗೆ ಬುದ್ಧಿ ಇರಲಿಲ್ಲ. ಈಗ ಇವರಿಗೆ ಒಂದು ವರ್ಡ್ ಬ್ಯುಸಿ ಅನ್ನೋದನ್ನ ತೆಗೆದುಬಿಟ್ರೆ ಎಷ್ಟು ರಿಲ್ಯಾಕ್ಸ್ ಆಗಿರ್ತೀನಿ. ನಾನು ಹೇಳ್ಬೋದು ಇಲ್ಲೆಲ್ಲ ಬ್ಯುಸಿ ಅಂತ, ಅದು ತಪ್ಪದು. ಎಲ್ಲರೂ ಬ್ಯುಸಿ ಇರಲ್ಲ, ಎಡಿಟ್ ಮಾಡ್ಬಿಡ್ತೀವಿ. ಬ್ಯುಸಿ ಇರುತ್ತೆ ಟೈಮ್, ಇಷ್ಟಂತ ಟೈಮ್ ಕೊಡ್ಬೋದು. ನಿಜವಾಗ್ಲೂ ಇದು ಅಂತ ನಾನು ಹೇಳ್ಕೊಳ್ಳೋಕ್ಕೆ ನನಗೆ ಬೇಜಾರಾಗುತ್ತೆ. ನಿಜ, ಖಂಡಿತ ನನ್ನ ಮನಸ್ಸಲ್ಲಿ ಇದೆ. ನನಗೆ ನಾ ಹೇಳ್ಕೊಳ್ಳೋದೇ ಇಲ್ಲ. ಓಲ್ಡ್ ಏಜ್ ಹೋಮ್ ಅಂತ ಹೊರಗಡೆ ನಾನು ನಡೆಸ್ತಾ ಇದ್ದೀನಿ ಅಂತೂ ಹೇಳ್ಕೊಳ್ಳಲ್ಲ. ಇಲ್ಲ ಒಂದು ಕಡೆ ನೋವಾಗುತ್ತೆ. ನೆಕ್ಸ್ಟ್ ಓಲ್ಡ್ ಏಜ್ ಹೋಮ್ ಇರಲ್ಲ. ಅಲ್ಲ, ನೆಕ್ಸ್ಟ್ ಓಲ್ಡ್ ಏಜ್ ಹೋಮೇ ಇರಲ್ಲ. ಈಗಿನವರು ಅವಾಗಿಂದ 90, 100ವರೆಗೂ ನಾನು ಸಾಕಿದ್ದೀನಿ. ಈಗ 40, 45ಗೆ ಎಲ್ಲ ಹೊಟ್ಟೋಗ್ತಿದ್ದಾರೆ. ಎಲ್ಲಿರುತ್ತೆ ಓಲ್ಡ್ ಏಜ್ ಹೋಮ್? ಎಲ್ಲಿರ್ತಾರೆ? ಎಲ್ಲಿದೆ ಹೇಳಿ? 40ಗೆ ಹಾರ್ಟ್ ಅಟ್ಯಾಕ್ ಅಂತೆ, ಕ್ಯಾನ್ಸರ್ ಅಂತೆ, ಗ್ಯಾಸ್ಟ್ರಿಕ್, ಇದೆಲ್ಲ ನಾವು ಕೇಳಿಲ್ಲ ಚಿಕ್ಕ ಮಕ್ಕಳಲ್ಲಿ. ಇಷ್ಟೊಂದು ಕ್ಯಾನ್ಸರು, ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗೋದು. ಮೊಬೈಲ್ ಇಲ್ದಿದ್ರು ಟಿ ವಿಗಳಿತ್ತು, ಮೀಡಿಯಾ ಇತ್ತು. ಟಿ ವಿಯಲ್ಲೆಲ್ಲ ನಾವು ರಾಮಾಯಣ, ಮಹಾಭಾರತ, ಅದು ಬಿಟ್ಟರೆ ಸೀರಿಯಲ್ಗಳೆಲ್ಲ ಏನೂ ಇಲ್ಲ. ಹೆಚ್ಚಾಗಿ ಫಿಲಿಮ್, ಮೂವಿ ನೋಡ್ತಾ ಇದ್ವು. ಒಳ್ಳೊಳ್ಳೆ ಈ ವೈಲ್ಡ್ ಅನಿಮಲ್ಸ್ದು ಈ ಥರದ್ದು ತುಂಬ ಮೂವೀಸು, ಇಲ್ಲ ಸ್ಪೋರ್ಟ್ಸು, ಇಷ್ಟು ಡ್ಯಾನ್ಸು, ಕಲ್ಚರಲ್ಲು ಎಲ್ಲ ಇತ್ತು. ಕ್ಲಾಸಿಕಲ್ ಇತ್ತು ಅವಾಗಲೂ. ಎಲ್ಲ ಥರದ ಮ್ಯೂಸಿಕ್ ಇತ್ತು. ನಮ್ಮ ಹಿಂದಿನ ಪೀರಿಯಡಲ್ಲಿತ್ತು, ನಮ್ಮ ಜನ್ರೇಷನ್ನಲ್ಲಿತ್ತು. ಈಗಲೂ ಅದೇ ಇರೋದು. ಇವಾಗ ಇನ್ನು ಒಂದು ಬಂದಿರೋದು ಅಂದರೆ ಮೊಬೈಲ್, ಮೀಡಿಯಾ, ಮೊಬೈಲ್. ಅದರಿಂದ ಸಾಯೋರು ತುಂಬ ಗೊತ್ತಾಗ್ತಿದ್ದಾರೆ ಅಷ್ಟೇ. ಒಳ್ಳೇದೇನು ಗೊತ್ತಾಗ್ತಾ ಇಲ್ಲ. ಅದನ್ನು ತೊಗೊಂಡು ನೆಗೆಟಿವ್ ತೊಗೊಂಡು ಈ ಥರ ಎಲ್ಲ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದು ಇರೋಲ್ಲ. ಹಾಸ್ಪಿಟಲ್ಸ್ ಒಂದಿರುತ್ತೆ, ಸ್ಕೂಲ್ ಒಂದು. ಅದೆರಡು. ಈ ಕಡೆ ಸ್ಕೂಲ್ಗೆ ಹೋಗ್ತಾರೆ, ಈ ಕಡೆ ಹಾಸ್ಪಿಟಲ್. ಎರಡಿರುತ್ತೆ. ಆರೋಗ್ಯ ಇಲ್ಲ, ಹಾಸ್ಪಿಟ್ಲು ಬೇಕು. ಮಕ್ಕಳನ್ನ ನಾವು ಇದು ಮೊಬೈಲೆಲ್ಲ ಕೊಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ಇಲ್ಲಿ ಹೆಲ್ತೆಲ್ಲ ಹಾಳು ಮಾಡಿರ್ತೀವಿ. ಅದಕ್ಕೆ ಅಮೃತ ಕೊಡ್ತಾಯಿಲ್ಲ, ವಿಷ ಕೊಟ್ಬಿಟ್ಟು ಮತ್ತೆ ವಾಪಸ್ ಹಾಸ್ಪಿಟಲ್ಗೆ ಕಾಪಾಡಿ ಮಕ್ಕಳನ್ನ ಅಂತ ಲ್ಯಾಕ್ಸ್ ದುಡ್ಡು ಕೊಟ್ಟು ನಾವೇ ತಪ್ಪು ಮಾಡಿ ನಾವೇ ಕರೆಕ್ಟ್ ಮಾಡೋಕ್ಕೆ ಹೋಗ್ತಾರೆ. ನಾವೇ ತಪ್ಪು ಮಾಡ್ತೀವಿ, ಮತ್ತು ನಾವೇ ಕರೆಕ್ಟ್ ಮಾಡೋಕ್ಕೆ ಹೋಗ್ತೀವಿ. ನಮ್ಮ ಮಗು ಉಳಿಸಿ ಲ್ಯಾಕ್ಸ್ ಟುಗೆದರ್ ದುಡ್ಡು, ಅದಕ್ಕೆ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ. ನನ್ನ ಅಜ್ಜಿ ಇದ್ದಾರೆ, 99 ಇದ್ದಾರೆ. ಅಜ್ಜಿ ಇದ್ದಾರೆ, ಅಮ್ಮ ಇಲ್ಲ. ಅಮ್ಮ ಕ್ಯಾನ್ಸರ್ ಆಯಿತು, ಹೊರಟೋದು. ಅಜ್ಜಿ ಇದ್ದಾರೆ. ಇವರು ಎಷ್ಟು ಜನ್ರೇಷನ್ ನೋಡಿರ್ತಾರೆ. ಅವರತ್ತೆ ಮಾವ, ಅವ್ರ ಅಜ್ಜಿ ತಾತ, ನಮ್ಮನ್ನ, ನಮ್ಮ ಮಕ್ಕಳನ್ನ
ಏನು ಮಾಡಿದ್ರು ಒಳ್ಳೆತನಕ್ಕೆ ಒಳ್ಳೆಯದೇ. ನೀವು ಪ್ರೀತಿ ಕೊಟ್ಟರೆ ಪ್ರೀತಿನೇ ಸಿಗುತ್ತೆ. ನಾನು ಇಲ್ಲಿ ಪ್ರೀತಿ ಕೊಡ್ತಾ ಇದ್ದೀನಿ, ನಂಗೆ ಪ್ರೀತಿ ಸಿಗುತ್ತೆ. ನಾನು ಅವ್ರಿಗೇನು ದುಡ್ಡು ಕೊಡ್ತಾ ಇದ್ದೀನಿ, ಪಾಸಿಟಿವ್ ಎನರ್ಜಿ ಕೊಡ್ತೀನಿ, ನನಗೂ ಅವ್ರು ಪಾಸಿಟಿವ್ ಎನರ್ಜಿ. ಅವ್ರನ್ನ ಸಾಕೋಕ್ಕೆ ನನಗೆ ಅವ್ರ ಎನರ್ಜಿ ಕೊಡ್ತೀನಿ. ಅವ್ರು ಪಾಸಿಟಿವ್ ಕೊಡ್ದಿದ್ರೆ ನೀವು ಸಾಕೋಕ್ಕೆ ಆಗಲ್ಲ. ನಾನು ಅದೊಂದೇ ಪಾಸ್ ಮಾಡ್ತೀನಿ, ಅದು ನನಗೆ ಸಾಧ್ಯ. ಅದಕ್ಕೆ ದೇವ್ರು ನನಗೆ ಒಂದೇ ಅದರಲ್ಲೂ ಇಂಥವ್ರದವರೆಲ್ಲ ಬಂದು ಅವ್ರಿಗೊಂದು ಈಗ ಎನರ್ಜಿ ಪಾಸ್ ಮಾಡ್ತೀವಿ. ಈಗ ನಾನು ಹೇಳ್ತೀನಿ ಎಲ್ರಿಗೂ ಆಶ್ರಮ ಅಂತ ಇದು ಮಾಡಬೇಡಿ, ಅವ್ರಿಗೆ ದುಃಖ ತೋರಿಸ್ಬೇಡಿ. ಅಟ್ಲೀಸ್ಟ್ ನಾರ್ಮಲಾಗಿ ನಾನು ನೀವು ಈಗ ಕ್ಯಾಶುವಲ್ ಆಗಿದ್ದರೆ ಅವ್ರಿಗೆ ಅದು ಕೇಳೋದೇ ಬೇಡ. ಅವ್ರ ಬಗ್ಗೆ ಪರ್ಸನಲ್ ನಾರ್ಮಲಾಗಿ ಇದ್ದು ನಾರ್ಮಲಾಗಿ ಕಾರ್ಯಕ್ರಮ ಮಾಡಿ ಅವ್ರನ್ನೂ ನಿಮ್ಮೊಳಗೊಂದು ಸ್ನೇಹಿತರು ಕೂಡ ತಗೊಂಡ್ರೆ ಅವ್ರಿಗೂ ಒಂಥರ ಫೀಲ್ ಆಗಲ್ಲ. ನೀವು ಒಂದು ವಾರ ಬಂದವ್ರನ್ನ ನಾರ್ಮಲಾಗಿ ಏನೂ ಕೇಳ್ದಂಗೆ ಸುಮ್ಮನೆ ಅವ್ರ ಜೊತೆ ಎಂಜಾಯ್ ಮಾಡಿ ಅವರು ನೆಕ್ಸ್ಟ್ ನನಗೆ ಹೇಳ್ತಾರೆ, ಮೇಡಮ್ ಆ ಥರ ಎಲ್ರಿಗೂ ಅದೇ ನಾರ್ಮಲಾಗಿ ಅವ್ರ ಜೊತೆ ಬಿಹೇವ್ ಮಾಡಬೇಕು. ನಾವು ಯಾರು ಸಹಜವಾಗಿರೋಕ್ಕೆ ಇಷ್ಟಪಡ್ತಿಲ್ಲ, ಯಾರನ್ನೋ ಮೆಚ್ಚೋಕ್ಕೆ ಇರ್ತಾ ಇದ್ದೀವಿ ಅಲ್ವಾ. ಅವರು ಹೊಗಳಿ ಅಂತ ಇವರು ಹೊಗಳಿ, ಅವ್ರು ಬೇಜಾರು ಮಾಡ್ಕೊತಾರೆ. ನಾನು ಹೆಂಗಿರ್ಬೇಕು ಅಂತ ಅಷ್ಟರಲ್ಲೇ ಹೋಗ್ಬೇಕು ನಾವು, ಬೇರೆಯವ್ರಿಗೋಸ್ಕರ ಬದುಕ್ತಾರೆ. ನಿಮ್ದು ಜರ್ನಿ ಹೆಂಗಿದೆ? ನಮ್ಮದು ಇದಿದೆ. ನಾನು ಆಕ್ಟಿಂಗ್ ಕ್ಲಾಸ್ ಹೋಗ್ತಾ ಇದ್ದೀನಿ. ಗುಡ್. ಮತ್ತು ಜೂನಿಯರ್ ರಾಜ್ಯಶಕ್ತಿ ಥರ ಫುಲ್ ಕರ್ನಾಟಕ ವೈರಲ್ ಆಗಿದೆ. ಹೌದು. ಆಮೇಲೆ ಇನ್ನೊಂದು ಏನು ಕೇಳಿದೆ, ಫ್ರೆಂಡ್ಸ್ಗೆ ಇಷ್ಟ ಆಲ್ಮೋಸ್ಟ್ 99% ಮ್ಯಾಚ್ ಆಗ್ತದೆ. ನಾನು ಒಳಗೆ ಬಂದಲ್ಲ, ಬಂದು ಹಿಂಗೆ ಬಕ್ಕಂಡು ಕೊಡ್ತಿದ್ರಲ್ಲ, ಅಲ್ಲಿ ರಾಜ್ಬಿ ಶೆಟ್ಟಿ ಬೇರೆ ಅಂತ ಕಾರ್ ನೋಡಿದ್ನಲ್ಲ, ಶೆಟ್ಟಿ ಅವರು ಸರ್ ಬಂದುಬಿಟ್ಟವ್ರೆ. ಇನ್ಸ್ಟಾದಲ್ಲಿ 18 lakhs ವ್ಯೂಸ್ ಹೋಗಿತ್ತು, 75,000 ಲೈಕ್ಸ್ ಬಂದಿತ್ತು. ಫ್ರೆಂಡ್ಸಿಗೆ ಇದು ಮಾಡೋ ಬದಲು ನನಗೆ ಕಾರ್ ಬಂದಿತ್ತು, ಜಯನಗರ ಮತ್ತು ರಾಜೇಶ್ವರ ಮಾಡ್ಬೇಕಂತ ಸ್ಪೆಷಲ್ ಕೊಟ್ಟಿದ್ದೇನೆ. ಗೊತ್ತಾಯ್ತು ನನಗೆ. ಎಲ್ಲಿ ಹೇಳ, ಇಲ್ಲಿ ಕೋಟಿ ತೋಪ್ ನೋಡಲ್ಲ, ಅಲ್ಲಿ ಶೇಣಿ ಮತ್ತು ಕಮ್ಮ ಹಾಸ್ಪಿಟಲ್ ಹತ್ರ. ಹಾಂ, ಕರೆಕ್ಟ್ ಕರೆಕ್ಟ್. ಹಾಗಾಗಿ ನಾನು ಬಂದಿದ್ದೆ ನಿಮಗೆ. ಇವರು ಪರಮೇಶ್ವರ್. ಹೌದೌದೌದು. ಈಗ ನೆನಪಾಯ್ತು. ಹಾಗಾಗಿ ನಾನೇನು ಮಾಡಿದೆ, ಏನು ಮಾಡೋದು ಅಂತ ಹೇಳಿ ನಾನು ಕಾರ್ ಬಂತು, ಊಟ ಹಾಕ್ಸೋಣ, ಕೇಕ್ ಕೊಡೋಣ ಅಂದರೆ ನನ್ನ ಫ್ರೆಂಡು ಊಟ ಹಾಕ್ತಾನೆ, ಕೇಕ್ ಬೇಡ ಊಟ ಹಾಕ್ತೀನಿ, ಅದಕ್ಕೆ ಮನೇಲಿ ಮಾಡ್ಕೊಂಡು ಬಂದೆ. ನಿಮ್ದು ಖುಷಿ ಮೇಡಮ್ ಒಂಥರ. ನನ್ನ ಬರ್ಡೇ ಇಲ್ಲ, ವ್ಯೂಸಿಂದು ಇದಕ್ಕೋಸ್ಕರ ಒಂದು ಸೆಲೆಬ್ರೇಷನ್ ಮಾಡಬೇಕಲ್ಲ. ಡೈಲಿ ಬರ್ಡೇನೆ ಬಿಡಿ. 10 ಲಕ್ಷ ಇದಕ್ಕೆ ಇದು ಮಾಡ್ತೀನಿ. ಪ್ರತಿನಿತ್ಯ ಮಲಗಿ ಎದ್ದಾಗ ನಾವು ಪ್ರತಿದಿನನೂ ಹುಟ್ಟತಾನೆ ಇರ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಜನ್ಮನೆ. ಪ್ರತಿದಿನ ಬರ್ಡೇ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ, ನೀವು ಪಿಕ್ ಮಾಡಿಲ್ಲ, ಮತ್ತೆ ಬಂದೆ. ಇಲ್ಲ ಆ ಥರ ಇಲ್ಲ, ಮಿಸ್ ಆಗಿ ಎಫೆಕ್ಟ್ ಆಗಿದೆ. ಅಲ್ಲೇದು ಇಲ್ಲೇದು ಮಿಸ್ ಆಗಿದ್ದು, ಉಪ್ಪರಳ್ಳಿ ಮತ್ತು ಇಲ್ಲಿ ಜಯನಗರ ಇತ್ತಲ್ಲ, ಎಲ್ಲಿ ಮಾಡಿದಾರೆ ಅಂತ ನಾನು ಒಂದ್ಸತಿ ಈ ಕಡೆ ಬಂದಾಗ ನೋಡಿದೆ ಬೋರ್ಡು. ಕೇಸ್ ಮಾಡಿಬಿಟ್ಟು ಗೂಗಲ್ ಚೆಕ್ ಮಾಡಿದೆ, ಇಲ್ಲೇ ಲೊಕೇಶನ್ ಇದು ಸಿಕ್ತು, ಬಂದೆ. ನಿನ್ನೆ ಮಾತಾಡೋ ಒಂದು ಸಾಲ ಇತ್ತು, ಹೋದೆ, ಸಂಜೆ ಬರೋಣ ಅಂತ ಇದ್ದೆ ಅಂತೇಳಿ ಅದಕ್ಕೆ ಬಂದೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಗ್ರೇಟ್, ಗ್ರೇಟ್ ಏನಿಲ್ಲ. ನಾವೊಂದು ಸೇವೆ ಮಾಡಬೇಕು ಅಂದರೆ ತಾಕತ್ ಬೇಕು. ಅದು ನಾನು ಹೇಳಿದ್ರಲ್ಲ, ಅವರೇ ನನಗೆ ಎನರ್ಜಿ. ಅದನ್ನು ಹೇಳ್ತಾ ಇರೋದು. ಸುಮ್ಮನೆ ಹುಡುಗಾಟ ಹೇಳೋದು ಸುಲಭ ಅಲ್ಲ. ಅವರು ಟ್ರಸ್ಟ್ ಮಾಡ್ತಾರೆ, ಆಶ್ರಮ ಮಾಡ್ತಾರೆ, ದುಡ್ಡು ಹಿಡಿತಾರೆ, ಅದು ಅಂತ ಕೆಲವು ಏನೇನೋ ವದಂತಿಗಳು ಬರ್ತವೆ. ಬಟ್ ಅಲ್ಲಿ ನಿಂತ್ಕೊಂಡು ಮಾಡೋದೈತಲ್ಲ, ಆ ತಾಕತ್ತು ಯಾರಿಗೂ ಇಲ್ಲ. ನೀವೇನಂದ್ರೆ ನಿಂತು ಮಾಡಿದಾಗಲೇ ಸುಮ್ಮನೆ ಸಡನ್ ಆಗಿ ಹೋಗಿ ಏನೋ ಮಾಡ್ತೀವಿ. ಸುಮ್ಮನೆ ಅಲ್ಲ, ತುಂಬಾ ಜನ ಮಾಡಿದ್ದಾರೆ, ಅದನ್ನ ಆಗದೆ ನಿಭಾಯಿಸಕ್ ಆಗದೆ. ಆಯ್ತು 16 years. 16 years ಅಂದ್ರೆ ಸುಮ್ಮನೆ ಹುಡುಗಾಟ. ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀರಾ, ನಾನು ನೋಡಿದ್ದೀನಿ. ನನ್ನ ಹತ್ರ ಏನು ಒಡನಾಟ ಮಾಡಿದ್ದೀರಾ, ಹೇಳ್ಕೊಂಡಿದ್ದೀರಾ, ಜಾಗದ ಬಗ್ಗೆ ಎಷ್ಟು ಹೇಳಿದ್ದೀರಾ, ಎಲ್ಲೆಲ್ಲಿ ಅಂತ. ಇವರು ರಫೀಕ್ ಅಹಮದ್ ಹತ್ರ ಕೇಳಿದ್ದು,
ಜಾಗದ್ದು ಕೆಲವು ತುಂಬಾ ಜನದ ಹತ್ರ ಕೇಳಿ ಕೇಳಿದ್ವಿ. ಇದ್ ಮಾಡಿದ್ರೆ ಅದು ಕೇಳಿದೆ. ಅದ್ರ ಜೊತೆಗೆ ಬಿಲ್ಡಿಂಗ್ ಕೂಡ ಬಾಡಿಗೆ ಕೊಡ್ತಾ ಇದ್ವಿ. ಆ ಕಷ್ಟನೂ ಅನುಭವಿಸಿದ್ದೀವಿ. ಆಮೇಲೆ ಯಾರೋ ರೆಂಟ್ ಕೊಡ್ತಾರೆ ಅಂತಾನು ನಮ್ಮನ್ನ ರೆಂಟ್ ಕೊಡ್ತಿದ್ದವ್ರನ್ನು ನಿಂತ ಗಂಟೆಲಿ ಖಾಲಿ ಮಾಡಿಸ್ತವ್ರು ಇದ್ದಾರೆ. ಬೇರೆಯವ್ರು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ವರ್ಷ ತುಂಬಾ ಆ ಒಂದು ಶ್ರಮ ಯಾರಿಗೂ ಬೇಡ. ಆಮೇಲೆ ನೀವು ಅಲ್ಲಿ ಮಾಡ್ಬೇಕಾದ್ರೆ ಸ್ಮೆಲ್ ಬರುತ್ತೆ ಅಂತ ಅಕ್ಕಪಕ್ಕದವ್ರು ಇದು ಮಾಡ್ತಾರೆ, ನಮ್ಗೆ ತೊಂದರೆ ಕೊಡ್ತಾರೆ. ಡಯಪರ್ ಅವರೇ ತಂದಾಕ್ಬಿಟ್ಟು ಖಾಲಿ ಮಾಡ್ತಾರೆ. ಹೌದೌದು, ಜಯನಗರದಲ್ಲಿ ಡಿಸ್ಕಸ್ ಮಾಡ್ತಾರೆ, ನಮ್ಗೆ ಇದೆ ಅನುಭವ ಇದೆ. ಜಯನಗರದಲ್ಲಿ ಅವ್ರ ಪಾಪದ ಯಾವ್ದೋ ಒಂದು ತಗೊಂಬಂದ್ಬೇಕು ಅಂತ ಹಾಕಿ ಖಾಲಿ ಮಾಡಿಸಿದವ್ರು ಇದ್ದಾರೆ. ಅದರಲ್ಲಿ ಒಳ್ಳೇದಕ್ಕೆ ಪೊಲೀಸ್ ಅವ್ರು ಅಷ್ಟೇ ನಂಗೆ ಸಪೋರ್ಟ್ ಮಾಡಿದ್ರು. ಇನ್ನೊಂದು ಏನಂದ್ರೆ ಮೇಡಮ್, ಅವರು ಆಕ್ಚುಲಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು. ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಕೆಟ್ಟದ್ ಮಾಡೇ ಮಾಡ್ತಾರೆ. ನೀವು ಮಾಡ್ತಾ ಇರೋದು ಒಳ್ಳೇದು, ಕೆಟ್ಟದಕ್ಕೆ ಸಹಾಯ ಮಾಡ್ತಾರೆ, ಒಳ್ಳೇದಕ್ಕೆ ಯಾಕೆ ಮಾಡಲ್ಲ? ಅಲ್ವಾ? ಒಳ್ಳೇದಕ್ಕೆ ಯಾಕೆ ಅಂದ್ರೆ ಅದು ಅಷ್ಟು ಅವ್ರಿಗೆ ಬೇಗ ಕಾಣಲ್ವಲ್ಲ. ಒಳ್ಳೇದ್ ಮಾಡಿದ್ದು ತುಂಬಾ ಲೇಟ್ ಆಗುತ್ತೆ. ಅದು ಒಳ್ಳೇದ್ ಮಾಡೋದು ನಿಮ್ಗೆ ಹೆಸರು ಬರೋದು. ಈಗ ನೀವು ಮಾಡ್ತಾ ಒಳ್ಳೆ ಕೆಲಸ ನಿಮ್ಗೆ ಸಡನ್ ಹೆಸರು ಬರಲ್ಲ. ಈಗ ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರ ಸೇವೆ, ನಿಮ್ಮನ್ನ ಸಡನ್ ಯಾರು ಗುರುತಿಸಲ್ಲ, ನಿಮ್ಗೆ ಯಾವಾಗಲೂ ಸಡನ್ ಹೆಸರು ಬರಲ್ಲ. ನೀವೀಗ ಒಂದು ಏನಾದರೂ ಒಂದು ಕೆಟ್ಟದ್ದು ಮಾಡಿ ಬೆಳಿಗ್ಗೆನೆ ಹಾಕ್ಬಿಡ್ತಾರೆ ನಿಮ್ಮನ್ನ, ಬೆಳಿಗ್ಗೆನೆ ಫೇಮಸ್ ಆಗ್ಬಿಡ್ತಾರೆ. ಕೆಟ್ಟದ್ದು ಮಾಡೋರು ನೋಡಿದ್ದೀರಾ ಎಷ್ಟು ಬೇಗ ಫೇಮಸ್ ಆಗ್ತಾರೆ. ಒಳ್ಳೇದು ಮಾಡೋದು ಅಷ್ಟು ಬೇಗ ಆಗಲ್ಲ. ಎಲ್ಲಿ ಗುರುತಿಸ್ತಾರೆ ಒಳ್ಳೆಯವರು? ತುಂಬ ಹಿಂದೆ ಬಿಟ್ಟಿರ್ತಾರೆ. ಏನು ಲಾಭ ಒಳ್ಳೇದ್ರಿಂದ? ಕೇಳೋ ಪ್ರಶ್ನೆ ಅದು. ನೀವು ಒಳ್ಳೇದು ಮಾಡ್ತಾ ಇದ್ದೀರಲ್ಲ, ಈಗ ನೀವು ಈಗ ಬಂದು ಸೇವೆ ಮಾಡ್ತಾ ಇದ್ದೀರಾ, ಊಟ ಏನು ಲಾಭ? ಅಲ್ಲ, ಜನಗಳದ್ದು ಆ ಥರ ಅವೇರ್ನೆಸ್ ಇರೋದು ಅವ್ರ ತಲೆಯಲ್ಲಿ. ನಾವೇನಾದರೂ ಒಳ್ಳೇದು ಮಾಡ್ತೀವಿ ಅಂದರೆ ಏನು ಬೆನಿಫಿಟ್ ಅದರಿಂದ, ಆ ಮಟ್ಟಕ್ಕೂ ಇದ್ದಾರೆ. ಇನ್ನು 50% ಇಲ್ಲ, ನಾವು ಯಾರಿಗೂ ಹೇಳೋದು ಬೇಡ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋದು, ಅದು ದೇವರ ಹತ್ರ ಲೆಕ್ಕ. ಆ ಮಟ್ಟಕ್ಕೂ ಇದೆ, ಎರಡೂ ಇದೆ. ಲೆಸ್ ಅಂಡ್ ನೋಡೋಣ, ಭಗವಂತ ನಂಬಿದ್ದೀನಿ, ರಾಯಣ್ಣ ಕೈ ಹಿಡಿದ್ರೆ ನಾನು ನಂದು ಅಯ್ಯೋ ಖಂಡಿತ ನಿಮ್ಮನೆ ಅಂತ. ಅದು ನಿಮ್ಮ ಸೇವೆ ಮಾಡ್ತೀವಿ ಅಂದಾಗ ಖಂಡಿತ ನಿಮ್ಮ ಜೊತೆ ಇರ್ತದೆ. ಒಂದು ಅದೇ ಕಾಣ್ತದೆ ಅಲ್ಲ, ಹೆಂಡತಿ ಮಕ್ಕಳಿಗೆ ಬೆಳೆದ ಈ ಥರ ನನ್ನ ಕಾಯ್ದೆ ಒಳ್ಳೇದು. ಅದಕ್ಕೆ ಏನೋ ಒಂದು ಇದರಲ್ಲಿ ಸಾಧನೆ ಮಾಡೋಣ ಅಂತ ಕಾಲು ಇಟ್ಬಿಟ್ಟಿದ್ದೀನಿ. ದೇವ್ರನ್ನ ಮಾಡಿ ಅವರು ಕೂಡ ಎಷ್ಟು ಒಂಥರ ಎಷ್ಟು ಚೆನ್ನಾಗಿ ಏನಂದರೆ 9ನೇ ಮಗ ನಮ್ಮ ತಾಯಿಗೆ. ಸೇಮ್ ರಾಜು ಶೆಟ್ಟಿ ಏಜ್ ನಂದು, ಡೇಟ್ ಆಫ್ ಬರ್ತ್ ಎಲ್ಲ. ಹಂಗಾಗಿ ಆ ಥರ ಏನು ಅಲ್ಲಿ ಆಗಿತ್ತು. ಅವ್ರ ಜೊತೆ ಭೇಟಿ ಆಗ್ತೀರಾ? ಸಿನಿಮಾ ತುಮಕೂರು ಜೂನಿಯರ್ ರಾಜು ಶೆಟ್ಟಿ ಅಂತ ಸೇವ್ ಮಾಡ್ತಾರೆ, ಸೇವ್ ಮಾಡ್ತಾ ಇದ್ದೆ. ನನ್ನ ಹತ್ರ ಐತೆ, ನಿಮ್ಗೆ ಆಗಿಂದ ಐತೆ ಬುಕ್ ಮಾಡಿ. ಅದೇ ಸುರೇಶ್ ಇನ್ನೊಂದು ನಾನು ಇವರು ಕರ್ಕೊಂಡ್ಬಂದಿದ್ದು ಅನ್ಸುತ್ತಲ್ವ, ಲಾಯರ್. ಒಟ್ಟು ನಂಗೆ ಚೆನ್ನಾಗಿ ಈಗ ನೆನಪಾಗಿ ತುಂಬ ಬೆಡ್ಶೀಟ್ ಅದು ಜಾಸ್ತಿನೇ ತುಂಬ ಕೊಟ್ಟಿದ್ರು. ಹೌದು, ನಾನು ಕೊಟ್ಟಿದ್ದೆ, ಬಟ್ ಅವ್ರು ಸುಮ್ಮನೆ ಅವ್ರು ಬರ್ತಾನೆ ಅಲ್ಲಿಗೆ ಬಂದು. ಈಗ ನಮ್ಗೆ ತುಂಬ ಕಷ್ಟಗಳಾಯ್ತಲ್ಲ ಇಷ್ಟು ವರ್ಷದಲ್ಲಿ. ನಾನೇ ಹೇಳ್ತಾ ಇದ್ದೀನಿ, ನಾನೇ ಇದನ್ನ ಮೇಂಟೈನ್ ಮಾಡೋದು 16 ಇಯರ್ಸಿಂದ ನೀವು ಮಾಡ್ತಾ ಇದ್ದೀರ ಅಂತ ಅಂದರೆ ಅದು ಸುಮ್ಮನೆ ಹುಡುಗಾಟದ ಕೆಲಸ ಅಲ್ಲ. ನಾನೊಬ್ಬ ಜೆಂಟ್ಸಾಗಿ ನಾನು ಹೇಳ್ದಲ್ಲ, ತಾಕತ್ ಬೇಕು ಅಂತ ಹೇಳ್ದಲ್ಲ. ಗಂಡಸರು, ನೀವು ಗಂಡಸರು ನಿಮ್ಮ ಮುಂದೆ ಗಂಡಸರು ಎಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮ್ಮನೆ ಹುಡುಗಾಟ ಅಲ್ಲ ಮೇಡಮ್. ಈ ಥರ ನಡೆಸ್ಕೊಂಡು 16 ಇಯರ್ಸಿಂದ ನಡೆಸ್ಕೊಂಡು ನೀವು ಸುಮ್ಮನೆ ಹುಡುಗಾಟನ. ಕೆಲವೊಂದು ಇವು ಬಂದು ಅವನ್ನೆಲ್ಲ ಫೇಸ್ ಮಾಡಿದ್ದೀರಾ, ಫೇಸ್ ಮಾಡಿ ಹಿಂಗಿದ್ದೀರಾ ಅಂತಂದರೆ ನೀವು ಗ್ರೇಟು. ಅಲ್ಲೇ ಕಳೆ ಇನ್ನೂ ಹಂಗೆ ಅದು ಸುಮ್ಮನೆ ಅಲ್ಲ. ಆ ತಂದೆ ತಾಯಿ ಆಶೀರ್ವಾದ, ನಮ್ಮ ವಿಜಯ ಇನ್ನೂ ಇದ್ದಾರೆ ಅಂತಲ್ಲ, ಅದು ಆಶೀರ್ವಾದ ಗಾಂಧಿ ಅದೊಂದು ಹೇಳ್ಬೋದು. ಖುಷಿಪಡ್ತೀನಿ. ತಗೊಳ್ಳಿ. ಟಫ್ ಸಿಚುವೇಶನ್. ನಾನು ಅವಾಗ ಯಾರನ್ನ ನೆನೆಸ್ಕೊತೀನಿ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ ದೇವರು. ಅವರಿಗೆಲ್ಲ ಸತ್ಯ ಹರಿಶ್ಚಂದ್ರ, ಪೂರಿಗ, ಬಾಲಾಜಿ, ವೆಂಕಟೇಶ್ವರ, ಆ ದೇವರಿಗೆ ಮನುಷ್ಯರುಗಳು ಬಿಟ್ಟಿಲ್ಲ. ಒಳ್ಳೇದು ಮಾಡಿದ್ರೆ ದೇವ್ರನ್ನ ಹೋಗೋದು, ಕೆಟ್ಟದ್ದು ಮಾಡಿದ್ರೆ ದೇವ್ರನ್ನ ಬರೆಯೋದು. ನಮಗೇನು ಅವರಿಂದ
ಏನೂ ಆಗಿಲ್ಲ ಅನ್ನೋ ಥರ ಮನಸ್ಥಿತಿಗೆ ಹೋಗ್ಬಿಟ್ಟು ಅದೇವ್ರನ್ನೇ ನಾವು ಬ್ಲೇಮ್ ಮಾಡ್ತೀವಿ. ಅದು ಮಾಡಬಾರ್ದು. ನಮಗೆ ಬ್ಯೂಟಿಫುಲ್ ವರ್ಲ್ಡ್ ಕೊಟ್ಟಿಲ್ಲ ಜಗತ್ತಲ್ಲಿ. ಎಷ್ಟೋ ಜನಕ್ಕೆ ಅವರ ಸ್ಟೇಟಲ್ಲೇ ಓಡಾಡೋಪ್ಪ, ಈಗ ಔಟ್ ಆಫ್ ಕಂಟ್ರಿಲೆಲ್ಲ ಎಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಮ್ಮಲ್ಲಿ ಎಲ್ಲ ಸುಂದರವಾದ ಪ್ರಕೃತಿ ಜೊತೆ ಇದ್ದೀವಿ ನಾವು. ಈ ಒಂದು ಫ್ರೀ, ಎಲ್ಲದಕ್ಕೂ ಫ್ರೀನೇ. ನಾವೇನು ಎಲ್ಲದನ್ನು ಪ್ರಕೃತಿನ ಏನು ಪರ್ಚೇಸ್ ಮಾಡ್ತಾಯಿಲ್ಲ, ಎಲ್ಲದಕ್ಕೂ ಏನು ದುಡ್ಡು ಕೊಡ್ತಾ ಇಲ್ಲ. ಎಂತೆಂಥದ್ದು ನೇಚರ್ ಇದೆ ಅಂತ ಅಲ್ಲಿ ಹೋದರೆ ಸಾಕು, ಹೆವನ್ ಇದೆ, ಸ್ವರ್ಗದಲ್ಲಿ. ಅದಕ್ಕೆ ನಾವು ಯಾರನ್ನೂ ಬ್ಲೇಮ್ ಮಾಡಬೇಕು. ಏನಾಗುತ್ತೋ ಅದನ್ನು ಕೆಲಸ ಮಾಡ್ಕೊಂಡು ಎಷ್ಟಾಗುತ್ತೋ ತುಂಬ ಜನಕ್ಕೆ ನೀಡಿದೆ. ನಾವೇನೋ ಉಳ್ಕೊಂಡಿದ್ದೀವಿ 2 ದಿನ ಅಂದರೆ ನಮ್ಮಿಂದ ದೇವರು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ, ಅದನ್ನು ನೀವು ಮಾಡಬೇಕು. ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಕಲೆ ಅದೆಲ್ಲೋ ಕುಂತಿತ್ತು, ಈಗ ಆಚೆ ಬಂದಿದೆ, ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಕಂಡ್ರೆ ನಮಗೆ ತುಂಬ ಪ್ರೀತಿ, ತಾಯಿ ಸ್ಥಾನ ತುಂಬಿಟ್ಟಿದ್ದಾರೆ. ಪಾರ್ವತಮ್ಮ ರಾಜ್ಕುಮಾರ್ ಹೆಂಗಿದ್ರು ಅದನ್ನ ಇದನ್ನು ಮಾಡ್ತಾರೆ. ತಾಯಿಯಿಂದ ಸ್ವೀಕಾರ ತುಂಬ ಆಸೆ ನನ್ನ ನೋಡ್ಕೊಂಡಿದ್ದ ಟೈಮಲ್ಲಿ ನಾನು ಹಿಂಗೆ 45 ಮೂವಿ ಟ್ರೈಲರ್ ಹಂಚ್ಕೊಂಡಾಗ ತುಂಬ ಕೇರ್ ಮಾಡಿದೆ. ಅಲ್ಲಿ ನನ್ನ ತಾಯಿನೇ ಅಂತ ನಾನು ಸ್ವೀಕಾರ ಮಾಡಿದೆ. ತಾಯಿನ ಅದು ಮುಗೀತು. ಆ ಪದಕ್ಕೆ ಇನ್ನೊಂದು ಬೇರೆ ಅರ್ಥನೇ ಇಲ್ಲ, ಅದಕ್ಕೆ ಸಾಟಿನೂ ಇಲ್ಲ. ತಾಯಿ ತಾಯಿ ಒಂದು ಸಲ ನಮಗೆ ತಾಯಿ ಹೃದಯ ಸಿಕ್ಕಿದ್ರೆ ಅವ್ರಿಗೆ ಆ ತಾಯಿ ಹೃದಯ ಇದೆ ಅಂದರೆ ನಿಮ್ಮಲ್ಲಿ ಅದು ಇನ್ನೇನು ಎಲ್ಲದೂ ಸಿಗ್ದಂಗೆ, ನಿಮಗೆ ಬ್ಲೆಸ್ಸಿಂಗ್ ಸಿಗ್ದಂಗೆ. ಇಲ್ಲಿ ನನಗಿಂತ ದೊಡ್ಡವ್ರ ಅಮ್ಮ ಅಂತಾರೆ. ಆಗ ನಮಗೆ ಎಷ್ಟು ಪುಣ್ಯ ಮಾಡಿದೆ ಅಮ್ಮ ಅನ್ಸ್ಕೊಳಕ್ಕೆ. ಅವ್ರ ಏಜ್ ಏನು, ನಾನು ಅವ್ರಿಗೆ ಮೊಮ್ಮಗಳ ಏಜ್ ಇದ್ದೀನಿ. ಅದು ಇವಾಗ ನಾನು 22 ವರ್ಷ ಹುಡುಗಿನಲ್ಲಿ ಆಶ್ರಮ ಶುರು ಮಾಡಿದೆ. ಆಗಲೂ ಕೂಡ ನನ್ನ ಅಮ್ಮ ಅಂತಲೇ ಅನ್ನೋರು. ಅವ್ರಿಗೆ ಅದು ಹೃದಯದಿಂದ ನೋಡಿದ್ದಾರೆ ನಾನು ಅವ್ರ ಅಮ್ಮ ಅನ್ನೋ ಏಜಲ್ಲ, ನನ್ನ ಹೆಸರಿಟ್ಟು ಕರಿಬೇಕು, ಆವತ್ತು ಅವ್ರ ಅಮ್ಮ ಅಂತಾರೆ. ಅಂದರೆ ಅದು ನನ್ನ ಒಂದು ಪುಣ್ಯ. ಯಾವುದೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದ್ದೀನಿ. ನಮ್ಮ ತಾತ ಯಶೋಧ ಅಂತ ಇತ್ತು. ನಂಗೆ ಅಟೆಂಡೆನ್ಸ್ಗೆ ಹೋಗ್ಬೇಕಾದ್ರೆ ಕೋಪ, ನನ್ನ ವೈ ಅಲ್ವಾ ಲಾಸ್ಟ್ ಬರ್ತಿತ್ತು ಸ್ಕೂಲಲ್ಲಿ, ನನಗೆ ಬೇರೆ ಹೆಸರು ಸಿಕ್ಕಿಲ್ವ ಇವ್ರಿಗೆ ಇಡ್ಲಿಕ್ಕೆ ಅಂತ ಹತ್ರ. ಅದೇನು ಸೇವೆಗೆ ಇಟ್ಟರು ಆ ಜರ್ನಿ ಹಂಗೆ ತಗೊಂಡು. ಅದಕ್ಕೆ ಇದು ಇನ್ಸ್ಟಾದಲ್ಲಿ ರೀಲ್ಸ್ ಆಗಿ ವೈರಲ್ ಆಗಿದ್ದಾರೆ. ಹಂಗಾಗಿ ಆದಷ್ಟು ಜಾಸ್ತಿ ಇದಾಗಿತ್ತಲ್ಲ, ಇಲ್ಲಿ ಬಂದು ಆಚರಿಸೋಣ, ಇಲ್ಲೇ ಕೇಕ್ ಕಟ್ ಮಾಡೋಣ, ಮತ್ತು ವಯಸ್ಸಾಗಿತ್ತು ಆಶೀರ್ವಾದ ಮಾಡ್ಕೊಳ್ಳೋಣ ಅದಕ್ಕೆ ಬಂದೆ. ನೀವು ಮೊದಲೇ ಮಾಡಿಬಿಟ್ಟಿದ್ದೀರಾ. ಅವ್ರ ಆಶೀರ್ವಾದದಿಂದ ಆಲ್ರೆಡಿ ನೀವು ಡೇ 1 ಮಾಡಿದವರು, ಅವ್ರ ಬ್ಲೆಸ್ಸಿಂಗ್ ಸಿಕ್ಕಿದೆ ನಿಮಗೆ. ಮೊದಲೇ ಅವ್ರ ಸೇವೆ ಮಾಡಿಬಿಟ್ಟಿದ್ದೀರಾ. ಇವತ್ತು ಅವ್ರ ಆಶೀರ್ವಾದ ಸಿಗಲೇಬೇಕು ಅಂತಲ್ಲ, ಅವತ್ತಿಂದನೂ ಬಂದಿತ್ತು. ಅದಕ್ಕೆ ಇವತ್ತು ಈ ಕಡೆ ಬಂದಿದೆ ನಿಮಗೆ. ನೋಡಿ ಅಲ್ಲಿಂದ ಸಿಕ್ತು ನಿಮಗೆ, ಫಸ್ಟೇ ಸಿಕ್ಕಿದೆ. ಸತ್ಯ. ಎಷ್ಟು ವರ್ಷದ ಹಿಂದೆ ಸಿಕ್ಕಿದೆ ಹೇಳಿ. ಗೊತ್ತು ನನಗೆ, ಬಟ್ ಅಲ್ಲಿ ಬೆಳೆದಿದ್ದೆಲ್ಲ ಹಂಸಲ್ಲ, ಹುಟ್ಟೂರು ನಿಟ್ಟೂರು. ಎಲ್ಲಿದ್ರು ಈ ಭೂಮಿ ತಾಯಿ ಮಕ್ಕಳು. ಆದರೂ ಇಲ್ಲಿ ಜನ ಬರೋ ಕೇಳಿ ಗೊತ್ತು, ತುಂಬ ಸ್ಟ್ರಗಲ್ ಮಾಡಿ. ಆದರೂ ಇಷ್ಟು ಕಷ್ಟ ಜವಾಬ್ದಾರಿ ತಗೊಂಡು ಹೋಗೋದು ತುಂಬ ಕಷ್ಟ. ಆದರೆ ಜವಾಬ್ದಾರಿ ಅನ್ನೋದಕ್ಕಿಂತ ನಾನು ಅವರಲ್ಲೊಬ್ಳು, ಅದು ಜವಾಬ್ದಾರಿ ಏನಲ್ಲ. ನಾನು ಅವರಲ್ಲೊಬ್ಳಾಗಿರೋದಕ್ಕೆ ನಾನು ಒಬ್ಬ ಮಗಳಷ್ಟೇ ಅವರಲ್ಲಿ. ನಾನೇ ಒಂದು ಇದಾಗಿದ್ದಿದ್ರೆ ಅವ್ರನ್ನ ನಾನು ನೋಡ್ಕೊಳಕ್ಕಾಗ್ತದೆ. ಅದು ನಾನು ಅನ್ನೋದು ಬರಬಾರ್ದು. ನಾನೊಬ್ಳು ಅವರಲ್ಲಿ ಒಬ್ಳು ಮಗಳಷ್ಟೇ. ಈಗ ನಾನೇ ಒಂದು ಇದು ಅಂತ ಸಪ್ರೇಟ್ ಮಾಡಿಕೊಂಡ್ರೆ ಅವರು ನನಗೆ ಹೊಂದ್ಕೊಳ್ಳಲ್ಲ. ನಾನು ಅವರಲ್ಲಿ ಒಬ್ಳಾಗಿದ್ದೀನಿ. ನನ್ನ ಮನೆ ಅಂತ, ನನ್ನ ಮನೆ, ನಾನು ಇದ್ದೀನಿ ಕುಟುಂಬದಲ್ಲಿ. ನಾನೀಗ ಸಪ್ರೇಟಾಗಿ ಹೋಗೋಕ್ಕಾಗಲ್ಲ.
ನನಗೊಂದಷ್ಟು ಇದಿದೆ ಕೆಲಸ, ಆ ಸಣ್ಣ ಪುಟ್ಟ ಕೆಲಸನ ನಾನು ಮಾಡ್ತೀನಿ. 46 ನನಗೆ 46 ಇಷ್ಟನ್ನು ನಿಭಾಯಿಸ್ಕೊಂಡು ಬಂದಿದ್ದೆ. ಎಲ್ಲರೂ ಬೈದಿದ್ದೇ ಉಂಟು ನನಗೆ, ಯಾಕೆ ಕೆಲಸ ಮಾಡ್ತಿದ್ಯಾ ಅಂತ. ಹೊಗಳದವ್ರು ಕಡಿಮೆ ಇಷ್ಟಲ್ಲಿ, ಅವ್ರು ಬೈದೆ ನಾನು ಈ ಮಟ್ಟಕ್ಕಾಗಿ. ಅಲ್ಲ, ನನಗೆ ಸಪೋರ್ಟ್ ತುಂಬ ಕಷ್ಟ ಆಯ್ತು ಇಲ್ಲಿ ನಿಭಾಯಿಸೋಕ್ಕೆ. ಪುತ್ತೂರಿಗೆ ತುಂಬ ಅಂದರೆ ಹೊರಗಡೆಯಿಂದ ಎನರ್ಜಿ ಸಿಕ್ಕಿಲ್ಲ ನನಗೆ, ಆಶ್ರಮದಿಂದನೇ ಮಾಡ್ಲಿಕ್ಕೆ ಸಪೋರ್ಟ್ ಸಿಕ್ಕಿದ್ದು. ಒಂದಷ್ಟು ಜನ ಇದ್ದಾರೆ, ಒಂದಷ್ಟು ಜನ ಸುಮಾರು ಸಲ ಹೇಳಿದ್ದೀನಿ. ಒಂದಷ್ಟು ಜನ ಕೇಶವರ ಡಾಕ್ಟ್ರು, ಗಮ್ ಶ್ರೀನಿವಾಸರು, ಸುಮಾರು ಜನ ಅವರೆಲ್ಲ ನನಗೆ ಸರ್ ತುಂಬ ಕಷ್ಟ ಆಗ್ತಿದೆ ಮುಚ್ಚಿಬಿಡ್ಲ ಅಂದಾಗಲೂ ನಮಗೊಂದು ಸರ್ ಉಳಿಪೆಟ್ಟು ತಿಂದ್ರೇ ಶಿಲೆ ಆಗೋದು. ಇನ್ನೂ ಏನು ನೀನು ನನಗೆ ಕೆತ್ತನೆ ಮಾಡಿಲ್ಲ, ಕೆತ್ತಾದ್ಮೇಲೆ ಹೇಳು, ಶಿಲೆ ಆದಮೇಲೆ ಇನ್ನೂ ಶಿಲೆನೇ ಆಗಿಲ್ಲ, ನೀನೊಂದು ಬಂಡೆ ಇನ್ನೂ ಹೊಡಿಬೇಕು, ತುಂಬ ಪೆಟ್ಟು ತಿನ್ನಬೇಕು ಅಂತ ಆ ಮಟ್ಟಕ್ಕೆ ನನ್ನ ಧೈರ್ಯ ತುಂಬೋರು ಇದ್ದಾರೆ. ನಮಗೆ ಬಂದೇ ಕಲ್ತಿದ್ದು ನಾನು ಇಡೀ ಜರ್ನಿಯಲ್ಲಿ. ನಾವು ಬಿದ್ದಾಗ ಕೆಳಗೆ ನಮಗೆ ಧೈರ್ಯ ತುಂಬೋರ್ಬೇಕು. ಹೀಗೆ ಅವ್ರು ಹೇಳಿದ್ರು ನನಗೆ ಗೀತಾ ಶಿವರಾಜ್ ಅಮ್ಮ ಅಂತ. ಆ ಅಮ್ಮನ ಪ್ರೀತಿ ಕೊಟ್ಟಾಗಲೇ ಇವರೇನೋ ಮಾಡೋಕ್ಕೆ ಸಾಧ್ಯ. ಆ ಅಮ್ಮನ ಪ್ರೀತಿ ಆಶೀರ್ವಾದ ಸಿಕ್ಕಿ ನನಗೆ ಆ ಥರದ ಅಮ್ಮಂದಿರು ಸುಮಾರು ಜನ ಸಿಕ್ಕಿದೆ. ಅವರು ಒಂದೊಂದು ಮಾತು ನನಗೆ PhD ಮಾಡೋರು ಕರ್ಕೊಂಡು ಹೋಗಿದ್ದೆ. ಒಂದೊಂದು ಸೆಂಟೆನ್ಸ್ ಹೇಳಿದಾಗಲೂ ನನಗೇನೋ ಹೊಸ ಬದುಕು ಸಿಗ್ತಾನೆ. ನಾವಿದ್ದೀವಿ ಅಂತಲೂ ಹೇಳಿದ್ದಾರೆ ಇವರು, ನಿನಗೆ ಆಗಲ್ಲ ಅಂದರೆ ನಾವು ನಿನ್ನ ನೋಡ್ಕೊಡ್ತೀವಿ. ಆ ಮಾತು ಯಾರು ಹೇಳ್ತಾರೆ? ಆಮೇಲೆ ನನಗಾಗಿ ಇಷ್ಟು ಜನ ಕಾಯ್ತಾರೆ. 1-2 ದಿನ ಏನೋ ಬಂದಿಲ್ಲ ಅಂದರು, ಯಾಕೆ ಬಂದಿಲ್ಲ ಅಂತ ನನ್ನನ್ನು ಕಾಯ್ತಾ ಇರ್ತಾರೆ. ಅದು ಎಲ್ಲ ಕಡೆ ಸಿಗಲ್ಲ. ನಾವು ಕುಟುಂಬ ಅಂತ ಮಾಡಿದರೆ ಎಷ್ಟು ದಿನ ಮಾಡೋಕ್ಕಾಗದಿದ್ದಾಗಲೂ ನಮ್ಮನ್ನು ಕುಟುಂಬದಿಂದ ಆಚೆ ಹಾಕೊಂಡಿರ್ತಾರೆ. ಅದೇ ಈ ಒಂದು ನಮ್ಮ ಪ್ರೀತಿ ಅವ್ರಿಗೆ ಬೇಕು ಅನ್ನೋರಿಗೆ ನಾವು ಪ್ರೀತಿ ಕೊಟ್ಬಿಟ್ರೆ ಅದಕ್ಕೆ ಇನ್ನೇನು ಶಬ್ದನೇ ಇಲ್ಲ. ನಾವು ದುಡ್ಡೆಲ್ಲ ಬರುತ್ತೆ ಹೋಗುತ್ತೆ, ಕಷ್ಟ ಬರುತ್ತೆ ಮತ್ತೋಗುತ್ತೆ, ಆದರೆ ಪ್ರೀತಿಗೆ ಮಾತ್ರ ಪ್ರೀತಿನೇ ಸಿಗುತ್ತೆ. ನೀವು ಕೊಟ್ಟಿರ್ತೀರಿ, ಅದನ್ನು ವಾಪಸ್ ಕೊಡ್ತಾರೆ. ಅಂದರೆ ನಿಮಗೆ ಮನಸ್ಸಿನಿಂದ ಅರ್ಥ ಆಗುತ್ತೆ. ನಾವು ಅವ್ರಿಗೆ ಏನು ಬೇಡ ರೆಸ್ಪೆಕ್ಟ್ ಕೊಡ್ತೀವಿ. ನಾನು ಅವ್ರಿಗೆ ಕೇಳಿದೆ, ಈಗ ಬಂದಾಗ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಡ್ತೀನಿ ಬಟ್ಟೆ. ಕೆಲವರು ಒಬ್ಬೊಬ್ರ ಹತ್ರ ಒಗಿಸ್ಕೊಳ್ಳಲ್ಲ, ನಾನೇ ಒಪ್ಕೊಡ್ತೀನಿ. ಆ ಒಂದು ಪ್ರೀತಿ ಮಾಡಿರೋಕ್ಕೆ ಅವ್ರು ಇದ್ದಾರೆ ನನಗೆ, ಇಲ್ಲಾಂದರೆ ಯಾರೂ ಇರಲ್ಲ. 6 ಜನ ಇದ್ದಾರೆ, ಅವರು ಬೇಡ ಅಂತ ಬಿಟ್ಟಿದ್ದಾರೆ. ನಾನು ಎಲ್ಲಿಗೆ ಬಿಟ್ಟಿದ್ದೆ? ಹಳಬ್ರೊಂದಷ್ಟು ಜನ ಜಡ್ಜ್ ಮೇಡಮು ಇರೋರ್ನೆಲ್ಲ ಮನೆಗೆ ಒಂದೊಂದು ಕಡೆ ಬಿಟ್ಬಿಟ್ಕೊಂಡು ಕರ್ಕೊಂಡು ಏನೋ ಇರೋ ಅಷ್ಟು ದಿನ ನಿಲ್ಸ್ಕೊಂಡು ಹೋಗ್ತೀವಿ. ಆಮೇಲೆ ನಿಮ್ಮಂಥವ್ರು ಯಾರೋ ದೇವ್ರ ಸೃಷ್ಟಿ ಒಬ್ಬರು ಒಂದು ಗಟ್ಟಿಯಾಗಿ ಬೇಸ್ಮೆಂಟ್ ಹಾಕಿದ್ರೆ ಮತ್ತೆ ಅದು ಯಾವುದೇ ಜಾತಿ ಏನು ತಂದೆ ತಾಯಿ ಅಂದಿರಷ್ಟೇ. ಅಲ್ಲಿ ಹೋಗ್ಬಿಟ್ಟು ಇಲ್ಲೆಲ್ಲ ಕಿಚನ್ ಕ್ಲೀನ್ ಮಾಡಿ ಸೊಪ್ಪು ಕರ್ಕೊಂಡು ಗಾಡಿ ಅಕ್ಕ ಅವ್ರು ರಾಜೇಶ್ ಜೂನಿಯರ್ ಬರ್ತಾರೆ. ಸರಿ ಬರಲಿ ಬಂದು ಪ್ರೋಗ್ರಾಮ್ ಮಾಡಿ, ನೆನೆ ಸಂಜೆ ಬರಲ್ಲ ನಾಳೆ ಬರ್ತೀನಿ. ಸರಿ ಬಿಡು ನಾಳೆ ಬರ್ತೀನಿ ಹೇಳಿದ್ರು. ಅವರು ಏನೋ ಖುಷಿ. ಇವ್ರು ನನಗೆ ಗೊತ್ತು, ಅವ್ರು ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೂ ಇಲ್ಲಿ ಬರೋರ್ಗೂ ಗೊತ್ತಿಲ್ಲ. ಬಟ್ ಅವ್ನು ನಮ್ಮ ಹುಡುಗ ಒಬ್ಬ ಮೈಸೂರು ಫೋನ್ ಮಾಡ್ತಾನೆ ಇರ್ತಾರೆ. ನಾನು ಈಗ ಒತ್ತಡದಲ್ಲಿ ಎತ್ತಿಲ್ಲ. ಇವ್ರದ್ದು ಇಲ್ಲಾಂತಿದ್ರೆ ಫೋನ್ ಇಷ್ಟು ವರ್ಷದ ಜರ್ನಿ ಇಷ್ಟು ಬೇಗ
ಮದುವೆಗೆ ಅನಿಸುತ್ತೆ ಸುಮಾರು ಆಯ್ತು. ಅವಾಗ ಹೆಂಗಿದ್ರು ಇಲ್ಲ ಅಂದ್ರೆ ನಮಸ್ಕಾರ. ರಾಜ್ಬಿ ಶೆಟ್ಟಿ ಬಂದವ್ರು ನೋಡಿ ಸರ್. ಹಿಂದ್ಗಡೆಯಿಂದ ಹಂಗೆ ಅನ್ಕೊಂಡ್ರ ರಾಜ್ಬಿ ಶೆಟ್ಟಿ ನಾನು ಹಂಗೆ ಅನ್ಕೊಂಡು ಇಲ್ಲ ಆಲ್ಮೋಸ್ಟ್ ಇಲ್ಲ ಇದು ಸ್ವಲ್ಪ ಒಬ್ಬಲ್ಲಿ ಅವ್ರ ಥರ ಇದ್ಬಿಟ್ಟಿದ್ರೆ ಪಕ್ಕ 100%. ಅಂದರೆ ಇವ್ರು ಸರ್ ಕಲರ್ ಆಗೋರು, ಅವ್ರು ಸ್ವಲ್ಪ ಬ್ಲ್ಯಾಕ್ಗೆ. ನಾವು ನೋಡಿದ್ದೀವಿ, ಮಾತಾಡ್ಸಿದ್ದೀವಿ ಅವ್ರನ್ನ ಸರ್ನ. ಕ್ಲಾಸಸ್ಗೆ ಹೋಗ್ತಿದಾರಲ್ಲ ಇವ್ರು ಬೆಳೆದ್ರೆ ಒಂದಷ್ಟು ಜನ ಬೆಳೀತಾರೆ. ಹೌದು. ಆರ್ಟಿಸ್ಟ್ ನಮ್ಮಲ್ಲಿ ಎಲ್ಲ ಅವರು ಬಂದರೆ ಆ ಸ್ಟೇಜನ್ನೆಲ್ಲ ಖಾಲಿ ಮಾಡಿಸಿ ಅವತ್ತು ಇಡೀ ಕಾರ್ಯಕ್ರಮ ಡ್ಯಾನ್ಸ್. ಅಯ್ಯೋ ಸಿಕ್ಕಾಬಿಟ್ಟೆ ಈ ಅಜ್ಜಿದೀರ್ನ ಒಬ್ಬರನ್ನು ಬಿಡಲ್ಲ, ಅಷ್ಟು ಕ್ಲೋಸ್ ಅವರು. ಅವರು ಬಂದು ಅಲ್ಲೆಲ್ಲರಿಗೂ ಆ ತುಮಕೂರಲ್ಲಿ ಒಂದು ಪ್ರೋಗ್ರಾಮ್ ಇದ್ರು ಫೋನ್ ಮಾಡ್ತೀವಿ, ನಾವೇ ಹೋಗಿ ಟ್ರೈನ್ ಹಚ್ಚಿ ಬರೋದು. ಅಂದರೆ ತುಂಬ ಒಳ್ಳೆಯವರು ಆ ಕಡೆ ಎಲ್ಲ ತುಂಬ ಉತ್ತರ ಕರ್ನಾಟಕ ಎಲ್ಲ ಹೋಗಿ ತುಂಬ. ನಾನು ನಿಮ್ಮ ನಂಬರ್ ಕಳಿಸಿರ್ತೀನಿ, ಪರಿಚಯ ಮಾಡಿಸ್ತೀನಿ. ತುಂಬ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೀನಿ. ಅವ್ರು ತುಂಬ ಡೊನೇಟ್ ಮಾಡಿದ್ದಾರೆ. ನನಗೆ ಅವರು ಅಂತ ಗೊತ್ತಿಲ್ಲ. ಆಮೇಲೆ ನಾನು ನೋಡು ಇಲ್ಲ ಎಲ್ಲೂ ಸಿಕ್ಕಿಲ್ಲ. ಅವರು ಸ್ನೇಹಿತರು ಅಜ್ಜಿಗೆರೆ ಹೇಮಂತಂತೆ. ಇಲ್ಲ ಆಗುತ್ತೆ. ಕೊಡ್ತಾರೆ, ಊಟ ಮಾಡಿ ಕೊಡ್ತಾರೆ.